ನಮಸ್ಕಾರ ವೀಕ್ಷಕರೇ. ಸುಪ್ರೀಂ ಕೋರ್ಟ್ನ ನೂತನ ಮುಖ್ಯ ನ್ಯಾಯಾಧೀಶರಾಗಿರೋ ಜಸ್ಟಿಸ್ ಸಂಜೀವ್ ಖನ್ನಾ ಮುಂದೆ ಮಹತ್ವದ ವಿಚಾರವೊಂದರ ತೀರ್ಪು ಬಂದಿದೆ. ಹಿಂದೂಗಳ ಹಕ್ಕನ್ನ ನ್ಯಾಯಯುತವಾಗಿ ಸಾಧಿಸೋದಕ್ಕೆ ಹೋಗ್ತಾ ಇದ್ದಂತೆ ಕಾನೂನಿನ ಮೂಲಕವೇ ಹಿಂದೂಗಳಿಗೆ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಈಗ ಕಾನೂನಿನ ಮೂಲಕವೇ ಸತ್ಯಕ್ಕೆ ಜಯವಾಗುತ್ತಾ ಇಲ್ವಾ ಅನ್ನೋ ಕುತೂಹಲ ಎಲ್ಲರಲ್ಲಿ ಮನೆ ಮಾಡಿದೆ. ಈ ವಿಚಾರದಲ್ಲಿ ಸಂಜೀವ್ ಖನ್ನಾ ನೀಡೋ ತೀರ್ಪು ಭಾರತದ ಇತಿಹಾಸದ ಪುಟದಲ್ಲಿ ಶಾಶ್ವತವಾಗಿ ಗುರುತಾಗೋ ಸಾಧ್ಯತೆ ಇದೆ. ಇನ್ನೊಂದೆಡೆ ಉತ್ತರ ಪ್ರದೇಶದ ಸುಧಾರಣೆಗೆ ಟೊಂಕ ಕಟ್ಟಿರೋ ಸಿಎಂ ಯೋಗಿ ಆದಿತ್ಯನಾಥ್ ಕಾನೂನಿನ ಮೂಲಕವೇ ಕಿಡಿಗೇಡಿಗಳ ಬಾಯಿ ಮುಚ್ಚಿಸೋ ಕೆಲಸ ಮಾಡ್ತಾ ಇದ್ದಾರೆ. ಎನಿಮಿ ಪ್ರಾಪರ್ಟಿಗಳನ್ನ ಗುರುತಿಸಿ ಸರ್ಕಾರ ವಶಪಡಿಸಿಕೊಳ್ತಾ ಇದ್ದು ದುಷ್ಕೃತ್ಯಗಳಿಗೆ ಬ್ರೇಕ್ ಹಾಕ್ತಾ ಇದೆ. ಮತ್ತೊಂದೆಡೆ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಧೀಶರು ಮೆಜಾರಿಟಿ ಪವರ್ ಬಗ್ಗೆ ಮಾತಾಡಿದ್ದು ಏಕರೂಪ ನಾಗರಿಕ ಸಂಹಿತೆಯ ಸಿಗ್ನಲ್ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕೆಲವೊಂದು ವಿಷಯದಲ್ಲಿ ರಾಹುಲ್ ಹಾಗೂ ಕಾಂಗ್ರೆಸ್ ನಾಯಕರನ್ನ ಬೀಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಭಾರತೀಯರು ಹೇಳ್ತಾರೆ. ಉದಾಹರಣೆಗೆ ಸಂವಿಧಾನದ ಪುಸ್ತಕ ಕೈಯಲ್ಲಿ ಹಿಡಿದು ಓಡಾಡೋ ರಾಹುಲ್ ರನ್ನ ಜನಸಾಮಾನ್ಯರು ನೋಡಿದ್ರೆ ಇಡೀ ಭಾರತದಲ್ಲಿ ಸಂವಿಧಾನಕ್ಕೆ ರಾಹುಲ್ ಬಿಟ್ರೆ ಮತ್ಯಾರು ಗೌರವ ಕೊಡೋದಿಲ್ಲ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಸಂವಿಧಾನವನ್ನ ಓದಿದವರಿಗೆ ಗೊತ್ತು ಸ್ವಾತಂತ್ರ್ಯ ಬಂದ ಬಳಿಕ ಸಂವಿಧಾನವನ್ನ ಹೇಗೆಲ್ಲ ಉಲ್ಲಂಘನೆ ಮಾಡಲಾಗಿದೆ ಅಂತ. ಈಗ ರಾಹುಲ್ ಕೈಯಲ್ಲಿ ಆ ಬುಕ್ ಇರೋದು ಕೂಡ ಹೆಂಗೂ ಭಾರತೀಯರು ಇದನ್ನ ಓದೋದಿಲ್ಲ ಅನ್ನೋ ಧೈರ್ಯದ ಮೇಲೆ ಅಂತ ಭಾರತೀಯರೇ ಹೇಳ್ತಾರೆ. ಓಲೈಕೆಗಾಗಿ ಸತ್ಯವನ್ನ ಮರೆಮಾಚೋದಕ್ಕೆ ಹೇಗಾದ್ರೂ ಮಾಡಿ ಕಾನೂನು ಅಸ್ತ್ರ ರೆಡಿ ಮಾಡ್ತಾ ಬಂದಿರೋ ಕಾಂಗ್ರೆಸ್ ಈಗ ದೇವಸ್ಥಾನಗಳು ಹಿಂದೂಗಳಿಗೆ ವಾಪಸ್ ಸಿಗಬಾರದು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಇದರ ತೀರ್ಪು ಜಸ್ಟಿಸ್ ಸಂಜೀವ್ ಖನ್ನಾ ಮುಂದಿದ್ದು ಅವರ ತೀರ್ಪಿಗೆ ಭಾರತೀಯರು ಕಾಯುವಂತಾಗಿದೆ. ಸಂಬಾಲ್ನಲ್ಲಿ ಸರ್ವೆ ನಡೆದ್ರೆ ದೇವಸ್ಥಾನ ಪತ್ತೆ ಆಗೋದು ಗ್ಯಾರಂಟಿ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಅಲ್ಲಿ ಗಲಭೆ ನಡೀತು. ಇದರಿಂದ ರಾಹುಲ್ ವೋಟ್ ಬ್ಯಾಂಕ್ ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಬೇಸರ ಆಗಿದೆ. ಹೀಗೆ ಒಂದಾದ ನಂತರ ಒಂದು ದೇವಸ್ಥಾನಗಳು ಪತ್ತೆ ಆಗ್ತಾ ಹೋದ್ರೆ ನಮ್ಮ ಕತೆ ಏನು ಅನ್ನೋ ಆತಂಕದ ಬಗ್ಗೆ ಕೈ ನಾಯಕರಿಗೆ ಗೊತ್ತಾಗಿದೆ. ಓಲೈಕೆ ಜನರು ಸಿಟ್ಟಿಗೆದ್ರೆ ರಾಜಕೀಯಕ್ಕೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಚಿಂತೆಯ ಸುಳಿಯಲ್ಲಿದ್ದವರಿಗೆ ನೆನಪಾಗಿದ್ದೇ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್. ಸದ್ಯ ಯಾವ ಜಾಗದಲ್ಲಿ ಏನಿದೆಯೋ ಅದನ್ನೇ ಪಾಲಿಸ್ಕೊಂಡು ಹೋಗ್ಬೇಕು ಅನ್ನೋ ಕಾಂಗ್ರೆಸ್ ಕಾಲದ ಈ ಕಾಯ್ದೆ ಬಗ್ಗೆ ಆಗಿಂದಲೂ ಜನರಲ್ಲಿ ಅಸಮಾಧಾನ ಇದೆ. ಈಗ ಅದನ್ನ ಬಲ ಮಾಡೋ ಮೂಲಕ ಹಿಂದೂಗಳಿಗೆ ಹೊಡೆತ ಕೊಡಬೇಕು ಅನ್ನೋ ತಂತ್ರ ಮಾಡಲಾಗಿದೆ. ಈ ಸಂಬಂಧ ಇದೇ ತಿಂಗಳ 12ರಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಜಸ್ಟಿಸ್ ಸಂಜೀವ್ ಖನ್ನಾ, ಜಸ್ಟಿಸ್ ಸಂಜಯ್ ಕುಮಾರ್ ಹಾಗೂ ಜಸ್ಟಿಸ್ ವಿಶ್ವನಾಥ್ರ ಪೀಠ ಐತಿಹಾಸಿಕ ತೀರ್ಪು ಕೊಡ್ತಾ ಇದೆ. ಈ ತೀರ್ಪು ಯಾಕೆ ಮುಖ್ಯವಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಮುಂಚೆ ಸಮಸ್ಯೆ ಏನು ಅನ್ನೋದನ್ನ ವಿವರವಾಗಿ ಹೇಳ್ತೀನಿ. ಒಬ್ಬ ವ್ಯಕ್ತಿ ಒಂದು ಜಾಗದಲ್ಲಿ ತನ್ನ ಮನೆಯನ್ನ ಕಟ್ಟಿ ಸಾವಿರಾರು ವರ್ಷಗಳಿಂದ ಆತನ ಕುಟುಂಬಸ್ಥರು ವಾಸವಾಗಿದ್ದಾರೆ ಅಂದ್ಕೊಳ್ಳಿ. ಇದ್ದಕ್ಕಿದ್ದ ಹಾಗೆ ಯಾರೋ ಬಂದು ಅಲ್ಲಿದ್ದವರನ್ನೆಲ್ಲ ಕೊಂದೋ ಅಥವಾ ಓಡಿಸಿಯೋ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ತಮ್ಮ ಕಟ್ಟಡವನ್ನ ಕಟ್ಕೊಳ್ತಾರೆ. ಆ ಸಂದರ್ಭದಲ್ಲಿ ದುಷ್ಕರ್ಮಿಗಳ ಪರ ಮಾತಾಡುವವರ ಸಂಖ್ಯೆ ಹೆಚ್ಚಿದ್ದರಿಂದ ಮೂಲ ನಿವಾಸಿಗಳಿಗೆ ಆ ಜಾಗ ಸಿಕ್ಕೋದಿಲ್ಲ. ಹೀಗೆ ಮುಂದುವರೆದು ಒಂದು ದಿನ ಆ ಜಾಗ ನಮ್ಮದು ಅನ್ನೋದಕ್ಕೆ ಪ್ರೂಫ್ ಇದೆ ಅನ್ನೋದನ್ನ ಮೂಲ ನಿವಾಸಿಗಳು ಹೇಳ್ತಾರೆ ಅಂದ್ಕೊಳ್ಳಿ. ಪ್ರೂಫ್ ಕೊಟ್ರೆ ಆ ಜಾಗ ಕೈತಪ್ಪಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಯಾವ ಜಗಳವೂ ಬೇಡ, ಸದ್ಯ ಯಾವುದು ಎಲ್ಲಿದೆಯೋ ಯಥಾಸ್ಥಿತಿ ಪ್ರಕಾರ ಹಾಗೆ ಇರಲಿ ಅಂತ ಹೇಳಿ ಸಮಸ್ಯೆಯನ್ನ ಮುಚ್ಚಿ ಹಾಕೋ ಕೆಲಸಕ್ಕೂ ಈ ಕಾಯ್ದೆಗೂ ಸಾಮ್ಯತೆ ಇದೆ ಅಂತ ಜನ ಹೇಳ್ತಾರೆ. ಅಂದ್ಹಾಗೆ ಇದೆಲ್ಲ ಎಷ್ಟು ವ್ಯವಸ್ಥಿತವಾಗಿ ಆಗುತ್ತೆ ಅನ್ನೋದು ಇತ್ತೀಚೆಗೆ ಜನರಿಗೆ ಗೊತ್ತಾಗ್ತಾ ಇದೆ. ಹುಡುಕ್ತಾ ಹೋದ್ರೆ ಇದೇ ರೀತಿಯ ಇನ್ನೂ ಹಲವು ಉದಾಹರಣೆಗಳು ಸಿಗುತ್ತವೆ. ಇನ್ನೊಂದು ಕೋಮುಗಲಭೆ. ಒಂದು ಸಮುದಾಯ ತನ್ನ ಪಾಡಿಗೆ ತನ್ನ ಆಚರಣೆ ಮಾಡ್ತಾ ಇರುತ್ತೆ, ಇನ್ನೊಂದು ಸಮುದಾಯ ಕಲ್ಲು ಎಸೆಯೋದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಅದಕ್ಕೆ ಅಡ್ಡಿಪಡಿಸುತ್ತೆ. ನಂತರ ಈ ವಿಚಾರ ಕೊನೆ ಆಗೋದು ಇಬ್ಬರ ನಡುವಿನ ಜಗಳ ಅಂತ. ಸುಮ್ಮನೆ ತಮ್ಮ ಪಾಡಿಗೆ ಇದ್ದವರನ್ನ ಕೆಣಕದೇ ಇದ್ದಿದ್ರೆ ಜಗಳ ಆಗ್ತಾನೆ ಇರ್ಲಿಲ್ವಲ್ಲ, ಆ ಲೆಕ್ಕದಲ್ಲಿ ಕೆಣಕಿದವರದ್ದು ತಪ್ಪು ಅನ್ನೋದು ವಾಸ್ತವ. ಆದ್ರೆ ಹಾಗೆ ಹೇಳಿದ್ರೆ ಓಲೈಕೆ ಮಾಡೋದಕ್ಕೆ ಆಗಲ್ವಲ್ಲ. ಇದೇ ಕಾರಣಕ್ಕೆ ಒಂದಷ್ಟು ಜನರು ಮುಂದೆ ಬಂದು ಇಬ್ಬರದ್ದು ತಪ್ಪಿದೆ, ಇಬ್ಬರು ಇಂಥ ಕೆಲಸ ಮಾಡಬಾರದು ಅಂತ ಹೇಳಿ ಸಮಾಜದ ದಿಕ್ಕು ತಪ್ಪಿಸೋದು. ಇದಕ್ಕೆ ಸ್ವಯಂ ಘೋಷಿತ ಬುದ್ಧಿವಂತರು ತಲೆ ಕೆದರಿಕೊಂಡು ಬಂದು ಕತೆ ಕವನ ಬರೆದು ಇಬ್ಬರು ತಪ್ಪು ಮಾಡಿದ್ದೀರಿ, ಇನ್ಮುಂದೆ ಮಾಡಬೇಡಿ, ಒಂದಾಗಿರಿ ಅಂತ ಹೇಳೋದು. ಇಂಥ ಹಲವು ಉದಾಹರಣೆಗಳಿಗೆ ಮೊದಲ ಹೊಡೆತ ಬೀಳುತ್ತಾ ಅನ್ನೋದನ್ನ ಈಗ ಜನರು ಸುಪ್ರೀಂ ಕೋರ್ಟ್ನಿಂದ ಎದುರು ನೋಡ್ತಾ ಇರೋದು. ಗಲಭೆ ಎಬ್ಬಿಸಿದ ಜಾಗದಲ್ಲಿ ಮುಂಚೆ ಏನಿತ್ತು ಅನ್ನೋದರ ಸಾಕ್ಷಿ ಕಣ್ಮುಂದೆ ಇದೆ. ನ್ಯಾಯಯುತವಾಗಿ ಸಾಕ್ಷಿ ತೋರಿಸಿ ದಾಖಲೆಗಳನ್ನ ನೀಡಿ ಕಾನೂನಾತ್ಮಕವಾಗಿ ಆ ಜಾಗವನ್ನ ಮೂಲ ನಿವಾಸಿಗಳು ಪಡೆದುಕೊಳ್ಳೋದಕ್ಕೆ ಅವಕಾಶ ಸಿಕ್ತು ಅಂತಾದ್ರೆ ಮುಂದಿನ ದಿನಗಳಲ್ಲಿ ಕೈತಪ್ಪಿ ಹೋಗಿರೋ ಲಕ್ಷಾಂತರ ಜಾಗಗಳನ್ನ ಮೂಲ ನಿವಾಸಿಗಳು ಪಡೆದುಕೊಳ್ಳಬಹುದು ಅನ್ನೋ ಧೈರ್ಯ ಬರುತ್ತೆ. ಇಲ್ಲ ಆಗಿದ್ದಾಯ್ತು, ಹೇಗಿತ್ತೋ ಹಾಗೆ ಇರಲಿ, ಗಲಾಟೆ ಮಾಡಬೇಡಿ ಅನ್ನೋ ರೀತಿಯಲ್ಲಿ ತೀರ್ಪು ಬಂತು ಅಂದ್ರೆ ಮುಂದೆ ಇದು ಬೇರೆ ಬೇರೆ ಸಮಸ್ಯೆಗಳಿಗೆ ದಾರಿ ಮಾಡಿ ಕೊಡ್ತಾ ಹೋಗುತ್ತೆ.
ಹೇಗಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜಾಗವನ್ನ ಕಬ್ಜಾ ಮಾಡೋದು, ಆಮೇಲೆ ಗಲಾಟೆ ಆಯ್ತು ಅಂದಾಗ ಅಯ್ಯೋ ಗಲಾಟೆ ಎಲ್ಲ ಬೇಡ, ಸದ್ಯ ಹೇಗಿದೆಯೋ ಹಾಗೆ ಇರ್ಲಿ, ನೀವು ಬೇರೆ ಎಲ್ಲಾದ್ರೂ ಹೋಗ್ಬಿಡಿ ಅನ್ನೋ ಪದ್ಧತಿಗೆ ದಾರಿ ಮಾಡಿ ಕೊಟ್ಟಂತಾಗತ್ತೆ. ಇನ್ನೊಂದೆಡೆ ಉತ್ತರ ಪ್ರದೇಶದ ಮುಜಫರ್ ನಗರ್ನಲ್ಲಿ ಒಂದು ಮಾಸ್ಕ್ ಹಾಗೂ 4 ಅಂಗಡಿಗಳನ್ನ ಸರ್ಕಾರ ಎನಿಮಿ ಪ್ರಾಪರ್ಟಿ ಅನ್ನೋ ಕಾರಣಕ್ಕೆ ವಶಕ್ಕೆ ಪಡೆದಿದೆ. ಆ ಜಾಗದ ಓನರ್ ಪಾಕಿಸ್ತಾನದ ಮೊದಲ ಪ್ರಧಾನಿ ಲಿಖಾಯತ್ ಅಲಿ ಖಾನ್ಗೆ ಸೇರಿದ್ದು ಅನ್ನೋ ಕಾರಣಕ್ಕೆ ಈ ನಿರ್ಧಾರಕ್ಕೆ ಬರಲಾಗಿದೆ. ಆ ಜಾಗವನ್ನ ದಶಕಗಳ ಹಿಂದೆಯೇ ಎನಿಮಿ ಪ್ರಾಪರ್ಟಿ ಅಂತ ಗುರುತಿಸಲಾಗಿತ್ತು. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಎನಿಮಿ ಪ್ರಾಪರ್ಟಿಗಳು ಸರ್ಕಾರಕ್ಕೆ ಸೇರಿದ್ದು ಅನ್ನೋದು ಶಿಕ್ಷಣ ಪಡೆದವರಿಗೆ ಗೊತ್ತಿರೋ ವಿಚಾರ. ಆದರೆ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಅಲ್ಲಿ ವಿವಿಧ ಕಟ್ಟಡಗಳನ್ನ ಕಟ್ಟಿಕೊಳ್ಳಲಾಗಿತ್ತು. ನಂತರ ಕೋರ್ಟ್ನಲ್ಲಿ ಈ ವಿಚಾರ ಚರ್ಚೆಯಾಗಿ ತೀರ್ಪು ಹೊರಬಿದ್ದ ಬಳಿಕ ಆ ಜಾಗವನ್ನ ಎನಿಮಿ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಲಾಗಿದೆ. ಒಂದು ವೇಳೆ ಇಂಥ ಜಾಗಗಳನ್ನ ಸುಮ್ಮನೆ ಬಿಟ್ರೆ ಅದನ್ನ ಸದ್ದಿಲ್ಲದೆ ವಕ್ಫ್ ವಶಪಡಿಸಿಕೊಳ್ಳೋ ಆರೋಪ ಇದೆ. ಈಗಲೂ ಕೂಡ ಹಲವು ಮಾಹಿತಿಗಳ ಪ್ರಕಾರ ವಕ್ಫ್ನಲ್ಲಿ ಇಂಥ ಎನಿಮಿ ಪ್ರಾಪರ್ಟಿಗಳು ಲೆಕ್ಕವಿಲ್ಲದಷ್ಟು ಇವೆ ಅನ್ನೋದು. ಆದ್ರಿಂದ ಮುಂದೆ ಯಾವೆಲ್ಲ ಜಾಗಗಳು ಪತ್ತೆಯಾಗಲಿವೆ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನೊಂದೆಡೆ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಧೀಶರಾದ ಶೇಖರ್ ಯಾದವ್ ಮಹತ್ವದ ವಿಚಾರವೊಂದನ್ನ ಹೇಳುವ ಮೂಲಕ ಏಕರೂಪ ನಾಗರಿಕ ಸಂಹಿತೆಯ ಹಿಂಟ್ ಕೊಟ್ಟಿದ್ದಾರೆ. ಭಾರತವು ಮೆಜಾರಿಟಿ ಜನರ ನೀತಿ ನಿಯಮಗಳಿಗೆ ಅನುಸಾರವಾಗಿಯೇ ನಡೆಯಲಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ಸಂಖ್ಯೆಯ ಜನರ ಅಭಿಪ್ರಾಯ ಏನಿರುತ್ತೋ ಅದಕ್ಕೆ ತಕ್ಕಂತೆ ಮುನ್ನಡೆಯಲಿದೆ ಅನ್ನೋದನ್ನ ಹೇಳಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಅವರು ಸಾಕಷ್ಟು ವಿಚಾರಗಳನ್ನ ಬಿಚ್ಚಿಡ್ತಾ ಹೋದ್ರು. ಭಾರತದ ಸಂಸ್ಕೃತಿಯಲ್ಲಿ 4ರನ್ನ ಮದುವೆಯಾಗೋ ಸಂಪ್ರದಾಯ ಇಲ್ಲ. ತ್ರಿವಳಿ ತಲಾಖ್ ಸೇರಿ ಹಲವು ಪದ್ಧತಿಗಳನ್ನ ಇಲ್ಲಿ ಮೂಲ ನಿವಾಸಿಗಳು ಆಚರಿಸೋದಿಲ್ಲ. ಭಾರತದಲ್ಲಿ ಹೆಣ್ಣನ್ನ ದೇವತೆಗೆ ಹೋಲಿಸ್ತಾರೆ, ಪೂಜನೀಯ ಭಾವನೆಯಿಂದ ನೋಡ್ತಾರೆ, ಹೆಣ್ಣಿಗೆ ಆದ್ಯತೆ ನೀಡ್ತಾರೆ. ಅಂತ ಹೆಣ್ಣಿಗೆ ಅಗೌರವ ತರೋದು, ಆಕೆಯನ್ನ ಶಿಕ್ಷಣ ಸೇರಿ ಹಲವು ವಲಯಗಳಿಂದ ದೂರ ಇಡೋದು, ಕಟ್ಟಿ ಹಾಕೋದಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಅರ್ಥಾತ್ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಎಲ್ಲರಿಗೂ ಒಂದೇ ಕಾನೂನು ಬಂದ್ರೆ ಮಾತ್ರ ದೇಶ ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಅನ್ನೋದನ್ನ ಹೇಳಿದ್ದಾರೆ. ಅಂದಹಾಗೆ ಶಿಕ್ಷಣ ಪಡೆದ ಬಹುತೇಕರು ಹೇಳ್ತಾ ಇರೋದು ಇದನ್ನೇ. ಅಂದಹಾಗೆ ಶಿಕ್ಷಣ ಪಡೆದ ರಾಹುಲ್ ಗಾಂಧಿ ಅಭಿಮಾನಿಗಳಲ್ಲೂ ಕೂಡ ಈ ವಿಚಾರ ಗೊಂದಲ ತರಿಸಿತ್ತು ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಕೈಯಲ್ಲಿ ಸಂವಿಧಾನ ಪುಸ್ತಕ ತೋರಿಸುವ ಮೂಲಕ ರಾಹುಲ್ ಎಲ್ಲರೂ ಸಮಾನರು ಅನ್ನೋದನ್ನ ಹೇಳ್ತಾರೆ. ಎಲ್ಲರೂ ಸಮಾನರು ಅಂದ್ಮೇಲೆ ಎಲ್ಲರಿಗೂ ಒಂದೇ ನಿಯಮ ಇರ್ಬೇಕಲ್ವಾ? ಅದೇ ಕಾರಣಕ್ಕೆ ಎಲ್ಲರಿಗೂ ಸೇರಿಸಿ ಒಂದೇ ಕಾನೂನು ಏಕರೂಪ ನಾಗರಿಕ ಸಂಹಿತೆ ತರೋಕೆ ಹೋದ್ರೆ ಕಾಂಗ್ರೆಸ್ ಸೇರಿ ಇಂಡಿ ಒಕ್ಕೂಟ ಬಿಲ್ಕುಲ್ ಒಪ್ಪೋದಿಲ್ಲ. ಶಿಕ್ಷಣ ಪಡೆದ ರಾಹುಲ್ ಅಭಿಮಾನಿಗಳಿಗೆ ಈ ವಿಚಾರ ತುಂಬಾ ಗೊಂದಲ ತರಿಸ್ತಾ ಇದೆ ಅಂತ ಚರ್ಚೆ ಶುರುವಾಗಿದೆ. ಹಾಗಿದ್ರೆ ಎಲ್ಲರೂ ಸಮಾನರು ಅನ್ನೋದು ಬರೀ ಬಾಯಿ ಮಾತಾ? ಈ ನಿಯಮ ಸಂವಿಧಾನಾತ್ಮಕವಾಗಿ ಬರೋದಿಲ್ವಾ ಅಂತ ಜನರು ಚರ್ಚೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನ ಬಲಪಡಿಸೋ ಪ್ರಯತ್ನ ನಡೀತಾ ಇರೋದು ಓಲೈಕೆಗೆ ಅನ್ನೋದು ಭಾರತೀಯರಿಗೆ ಗೊತ್ತಾಗಿದೆ. ಯಾಕೆ ಪ್ರತಿ ಸಲ ಹೀಗೆ ಮಾಡ್ತೀರಿ? ಮೂಲ ನಿವಾಸಿಗಳಿಗೆ ಅವರ ಪಾಡಿಗೆ ನೆಮ್ಮದಿಯಾಗಿ ಇರೋದಕ್ಕೆ ಯಾಕೆ ನೀವು ಬಿಡಲ್ಲ ಅಂತ ಜನರು ಕೈ ನಾಯಕರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.